ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಎಲ್ರಿಗೂ ನಮಸ್ಕಾರ. ಇವತ್ತು ಪಾರ್ವತಂಬ ಸಮೇತ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಗುಡಳ್ಳಿಯಲ್ಲಿ ಇವತ್ತು ಬಹಳ ಅದ್ದೂರಿಯಿಂದ ಸಂಭ್ರಮ ಸಡಗರದಿಂದ ನಡೆಯಿತು. ಆ ಒಂದು ಬ್ರಹ್ಮರಥೋತ್ಸವಕ್ಕೆ ಸುಮಾರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈ ಪುರಾತನ ಇತಿಹಾಸ ಪ್ರಸಿದ್ಧ ಒಂದು ಈ ಬ್ರಹ್ಮರಥೋತ್ಸವಕ್ಕೆ ಚೋಳರ ಕಾಲದ ಈ ಒಂದು ದೇವಾಲಯಕ್ಕೆ ಮುಂಚಿನಿಂದಲೂ ಎಲ್ಲ ತಾಲೂಕಿನಾದ್ಯಂತ ಭಕ್ತಾದಿಗಳು, ಆ ಸೋಮೇಶ್ವರ ಸ್ವಾಮಿಯ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆ ರಥೋತ್ಸವದಲ್ಲಿ ಭಾಗಿಯಾಗಿ ಏನು ತಮ್ಮ ಹರಕೆಗಳಿದೆ ಹರಕೆಗಳನ್ನ ಹೋದ ಸರಿ ಏನು ಹರಕೆ ಇಟ್ಟೋಗಿರ್ತಾರೆ, ಈ ಸರಿ ಬಂದು ಹರಕೆ ರಥದ ಮೇಲೆ ಒಂದು ಬಾಳೆಹಣ್ಣು ಹಾಕೋದ್ರ ಮುಖಾಂತರ ಆ ಹರಕೆಯನ್ನು ತೀರಿಸ್ಕೊಳ್ತಾ ಮುಂದಿನ ಹರಕೆಗಳು ಏನಿರ್ತದೆ ಆ ಭಗವಂತನ ಒಲ್ಲಿ ಒಂದು ಹರಕೆ ಇಟ್ಟು ಹೋಗೋದು ಒಂದು ಪ್ರತೀತಿ ಅಂತ ಇವತ್ತು ಎಲ್ಲ ಭಕ್ತಾದಿಗಳು ಬಂದು ಇವತ್ತು ರಥೋತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಆಶೀರ್ವಾದ ಪಡೆದು ಎಲ್ಲರೂ ಕೂಡ ಈ ಒಂದು ಸಂಭ್ರಮ ಸಡಗರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಭಗವಂತ ಏನು ಅವ್ರ ಇಷ್ಟಾರ್ಥಗಳಿದೆ ಇಷ್ಟಾರ್ಥಗಳು ಸಿದ್ಧಿಸುವಂತೆ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಹೆಚ್ಚಿಗೆ ಇರೋದರಿಂದ ರೈತಾಪಿ ವರ್ಗಕ್ಕೆ ಈ ಸಾರಿ ಸಕಾಲಕ್ಕೆ ಸರಿಯಾಗಿ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಎಲ್ಲ ರೈತಾಪಿ ಕುಟುಂಬಗಳು ಸಂತೋಷದಿಂದ ಇರಲಿ ಅಂತ ಭಗವಂತನಲ್ಲಿ ಕೇಳ್ತಾ, ಅದೇ ರೀತಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ದೊರೆತು ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕೋಂಗಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಿ ಹೊರಹೊಮ್ಮಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ ಅಂತ ಹೇಳ್ಬಿಟ್ಟು ಈ ಭಗವಂತನಲ್ಲಿ ಕೇಳ್ತಾ, ನಾನು ಕೂಡ ನನ್ನ ಬರ್ತ್ಡೇ ಪ್ರಯುಕ್ತ ಕಳೆದ ವೀಕಿನಲ್ಲಿ 21ನೇ ತಾರೀಕು IAS ಕಾರ್ಯಕ್ರಮ, IAS ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ IAS, KAS, IPS ಎಲ್ಲ ಪರೀಕ್ಷಾ ವಿದ್ಯಾರ್ಥಿಗಳು ಯಾರೆಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಿರ್ತಾರೆ ಅಂಥವ್ರಿಗೆಲ್ಲ ಅನುಕೂಲ ಆಗಬೇಕು ಅಂತ ಇಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲೇ ಉಚಿತವಾಗಿ ಕೋಚಿಂಗ್ ಸೆಂಟರ್ನ ಉದ್ಘಾಟನೆ ಮಾಡಿದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಅರ್ಹರಾಗಿದ್ದೀರಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ನಂದು ಒಂದು ಉದ್ದೇಶ ಏನು ಅಂತಂದರೆ, ಏನೇ ಇರಲಿ ನಮ್ಮಲ್ಲಿರುವಂಥ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ, ಈಗ ಡಿಗ್ರಿ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಯಾರೂ ಕೂಡ ಉದ್ಯೋಗದಲ್ಲಿ ವಂಚಿತರಾಗಬಾರ್ದು, ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಉದ್ಯೋಗಗಳು ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ತಾಲೂಕಿನಾದ್ಯಂತ ಇದೇ ರೀತಿ ಎಲ್ಲ ಏನು ಭಗವಂತನ ಸಂಭ್ರಮ ಆಚರಣೆ, ಈ ಒಂದು ರಥೋತ್ಸವ ಸಂಭ್ರಮ ಆಚರಣೆಗಳು ನಡೀತಿದ್ದಾವೆ. ಇನ್ನೂ ಮತ್ತಷ್ಟು ಸಂಭ್ರಮಾಚರಣೆಗಳು ಅತಿ ಹೆಚ್ಚಿನ ಒಂದು ಇದರಲ್ಲಿ ನಡೀಲಿ ಅನ್ನೋದಕ್ಕೆ ಈ ಭಗವಂತನಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ. ಆ ಭಗವಂತನು ಸೋಮೇಶ್ವರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಈ ದಿನ ಗುಡಿಹಳ್ಳಿ ಗ್ರಾಮ, ಶಿಡ್ಲಘಟ್ಟ ಗುಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಪಾರ್ವತಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಈ ದಿನ ಹಮ್ಮಿಕೊಂಡಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಈ ದಿನ ಈ ಒಂದು ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿದ್ದಾರೆ. ಪೂಜಾ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಅದು ಮುಖ್ಯವಾಗಿ ಈ ಒಂದು ಹೆಂಗಸರು ಒಂದು ತಂಬಿಟ್ಟನ್ನು ಹೊತ್ತು ಜೊತೆಗೆ ಮತ್ತು ಮಕ್ಕಳೇನಿದ್ದಾರೆ ತುಂಬ ಆನಂದವಾಗಿರೋ ತಾವು ಸಹ ನೋಡ್ತಾ ಇದ್ದೀರಿ. ಇದು ಪ್ರತಿ ವರ್ಷ ಇಲ್ಲಿಗೆ 18ನೇ ವರ್ಷ ಇದು ಪ್ರತಿ ವರ್ಷ ನಾನಾ ರೀತಿಯ ಕಲಾವಿದರೊಂದಿಗೆ ಇದು ತಾವೇ ನೋಡಿರ್ಬೋದು, ವೀರಗಾಸೆ ಮತ್ತು ಇನ್ನಿತರ ಎಲ್ಲ ರೀತಿಯ ಕಲಾವಿದರು ಮತ್ತು ಊರಿನ ಎಲ್ಲ ಒಂದು
ದೇವಸ್ಥಾನಗಳಿದೆ, ದೇವರ ಉತ್ಸವಮೂರ್ತಿಗಳನ್ನು ಮತ್ತು ಇಲ್ಲಿನ ಮಹಾಶಿವ ಶಿವನ ಉತ್ಸವಮೂರ್ತಿಗಳನ್ನು ಎಲ್ಲನೂ ಸಹ ಇಲ್ಲಿ ಈ ದಿನ ಎಲ್ಲವೂ ಸಹ ಒಂದು ಸ್ಥಾಪಿಸಿ ಒಂದು ಆಧ್ಯಾತ್ಮಿಕ ಮನೋಭಾವನೆಯನ್ನು ಮಕ್ಕಳಿಂದ ಸಹ ನೀವು ಕಲಿಸ್ತಾ ಇರೋದು. ಮುಂದೆ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕನ್ನೋದೊಂದು ನಮ್ಮ ಸಂಕಲ್ಪ ಇದೆ. ಅದಕ್ಕೆ ದೇವರ ಅನುಗ್ರಹ ಕೊಡ್ತಾನೋ ಒಂದು ನಂಬಿಕೆ ನಮಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ರವಿಕುಮಾರ್ ಅವರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ರಾಜೀವ್ ಗೌಡ ಮತ್ತು ಆಂಜನೇಯ ಮತ್ತು ಬಹುಮುಖ್ಯವಾಗಿ ಈ ಒಂದು ತಹಸೀಲ್ದಾರ್ ಅವರು, ಇದು ಮುಜರಾಯಿ ದೇವಸ್ಥಾನ ಆಗಿರೋದು, ತಹಸೀಲ್ದಾರ್ ಎಲ್ಲ ರೀತಿಯ ಒಂದು ಅಧಿಕಾರಿಗಳು ಸಹ ಬಂದು ಇಲ್ಲಿ ತಮ್ಮ ನೈವೇದ್ಯವನ್ನು ಸಹ ಮಾಡಿ ಈ ಒಂದು ಕನ್ನಡಿಗರನ್ನು ನಮಗೆ ತುಂಬ ಸಂತೋಷವಾಗಿದೆ. ತಾವೆಲ್ಲ ಸಹ ಈ ಒಂದು ಕಾರ್ಯಕ್ರಮ ಬಂದಿರೋದು ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕನ್ನೋದನ್ನು ಹೆಚ್ಚಿನ ಶಕ್ತಿ ಕೊಡ್ತಾ ಇದೆ. ಆದರೆ ತಾವೆಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಇದನ್ನು ದಯವಿಟ್ಟು ಪ್ರಕಟಿಸಿ ಒಂದು ಮುಖ್ಯವಾಹಿನಿ ಹಳ್ಳಿ ಗ್ರಾಮದಲ್ಲಿ ಇವತ್ತು 18ನೇ ಶ್ರೀ ಪಾರ್ವತಮ್ಮ ಸಮೇತ ಸೋಮೇಶ್ವರ ಸ್ವಾಮಿ ದೇವರ 18ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ತುಂಬ ಭಕ್ತಾದಿಗಳಲ್ಲಿ ತುಂಬ ಉತ್ಸುಕವಾಗಿ ಭಕ್ತಿಯಿಂದ ದೀಪಗಳನ್ನು ತಗೊಂಡ್ಬಂದು ಬೆಳಗೋದ್ರ ಮೂಲಕ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಇದು ತುಂಬ ಪುರಾತನವಾದ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೊಂದು ವಿಶಿಷ್ಟವಾದ ಐತಿಹಾಸಿಕ ಒಂದು ಹಿನ್ನೆಲೆ ಕೂಡ ಇದೆ. 1346ರಲ್ಲಿ ಇದು ಸ್ಥಾಪನೆ ಆಗಿರೋದು ಅಂತ ನಮ್ಮ ಶಾಸನಗಳಲ್ಲಿ ಹೇಳ್ತದೆ. ಚೋಳರ ಕಾಲ ಆಳ್ವಿಕೆಯಲ್ಲೂ ಒಳಪಟ್ಟಿತ್ತು. ಮತ್ತು ಇದನ್ನು ಚಿಕ್ಕ ಮೈಸೂರು ಅಂತ ಹೇಳಿ ಒಂದು ಊರಿನ ಸಾಮಂತರಾಜರು, ಹೊಯ್ಸಳ ಕಾಲದ ಸಾಮಂತರಾಜರು ಗಂಡ್ರಗೂಳಿ ಮಂಜಪ್ಪ ನಾಯಕ ಅನ್ನೋಂಥವ್ರು ಆಳ್ವಿಕೆ ಮಾಡಿರುವಂಥ ದೇವಸ್ಥಾನ. ಇಲ್ಲಿ ಒಂದು ಲಿಂಗ ಏನಿದೆ ತುಂಬ ಹೆಸರುವಾಸಿಯಾಗಿರುವಂಥ ಶಿವಲಿಂಗ ಇಲ್ಲಿ ಇರುವಂಥದ್ದು. ಇಲ್ಲಿ ಪುರಾತನವಾದ ದೇವಸ್ಥಾನವಾದ್ದರಿಂದ ಇಲ್ಲೆಲ್ಲ ಭಕ್ತಾದಿಗಳು, ನಮ್ಮ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳೆಲ್ಲ ಬಂದು ಈ ದಿನ ವರ್ಷಕ್ಕೊಮ್ಮೆ ಈ ದಿನ ಬಂದು ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ನೀವು ಎಲ್ಲ ಸಹ ಬಂದಿದ್ದೀರಿ. ಈ ದೇವಸ್ಥಾನದ ಬಗ್ಗೆ, ಈ ಒಂದು ಮಾಹಿತಿ ಬಗ್ಗೆ ನಮ್ಮ ತಾಲೂಕಿನೆಲ್ಲ ಜನತೆಗೆ ತಿಳಿಯಲಿ ಈ ಪುರಾತನವಾದ ಒಂದು ದೇವಾಲಯದ ಬಗ್ಗೆ ಅಂತ ಹೇಳ್ತಾ ಒಂದೆರಡು ಗುಡಿಹಳ್ಳಿ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ಹಾಗೂ ಪಾರ್ವತಮ್ಮ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಇಡೀ ಈ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಒಂದು ಸಹಕಾರ, ತಾಲೂಕಿನ ಹಲವು ಮುಖಂಡರ ಸಹಕಾರದಿಂದ ಅದೇ ಹಾದಿಯಾಗಿ ರಾಜುಗೌಡರು ಇವತ್ತು ಅವರು ಯಾವತ್ತೂ ಅವರ ಒಂದು ಸಹಕಾರದಿಂದ ಯಾವತ್ತು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಡೀ ಗ್ರಾಮಸ್ಥರು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಎಲ್ಲ ಥರ ವ್ಯವಸ್ಥೆಗಳನ್ನು ಇದೊಂದು ವ್ಯವಸ್ಥಾ ಒಕ್ಕೂಟ ಒಂದು ಕಮಿಟಿ ಮಾಡಿಕೊಂಡು ಅವ್ರ ಕಮಿಟಿಯವ್ರ ಸಹಕಾರದಿಂದ ಜಾತ್ರೋತ್ಸವ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇರೋದಕ್ಕೋಸ್ಕರ ನಾನು ಪ್ರಪ್ರಥಮವಾಗಿ ಎಲ್ಲ ವರ್ಗದ ಜನಾಂಗಕ್ಕೂ ಈ ಭಗವಂತನಿಗೆ ಯಾರ್ಯಾರು ಅವಕಾಶ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಸಹಾಯ ಮಾಡಿದ್ದಾರೆ, ಅವರ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ದಾರೆ. ಆದರೂ ಸಹ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಾವು ಹೋಗಿ ನಾವು ಬರಬೇಕು ಅಂತ ಕೇಳಿಕೊಂಡಾಗ ಅವ್ರ ತನು ಮನ ಧನ ಅವರ ಒಂದು ಸಹಾಯ ಇಡೀ ನಮ್ಮ ಗ್ರಾಮದ ಮೇಲೆ, ನಮ್ಮ ದೇವಸ್ಥಾನದ ಮೇಲೆ ಸದಾ ಮಾಡ್ತಾ ಇದ್ದಾರೆ. ಇವತ್ತು ಸಹ ನಾವೇನು ಹೇಳದೇ ಇದ್ರೂ ಸಹ ನಮ್ಮ ಇಲ್ಲಿ ಕೃಷ್ಣೇಗೌಡರ ಅಧ್ಯಕ್ಷರು, ಇನ್ನೂ ಅನೇಕ ನಮ್ಮ ಕಮಿಟಿಯವರು ಮುಖಂಡರಿದ್ದಾರೆ. ನಾವು ಪಕ್ಷಾತೀತವಾಗಿ ಗ್ರಾಮದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಾಜುಗೌಡರು ಭಾಳ ಸಂತೋಷಪಟ್ಟರು. ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆ ದೇವಸ್ಥಾನದ ಅಭಿವೃದ್ಧಿಗೆ 50,000 ರೂಪಾಯಿಗಳನ್ನು ನಾನು ಸಹಾಯ ಮಾಡ್ತೀನಿ ಅಂತೇಳಿ ಈ ವೇದಿಕೆ ಮುಖಾಂತರ ಅವರು ಹೇಳಿದ್ದಾರೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಈ ಕ್ಷೇತ್ರದಲ್ಲಿ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.